ಬಿಸಿ ಬಿಸಿ ಐಸ್ ಕ್ರೀಮ್ ಸಿನಿಮಾ ಈಗ ನೋಡಿ ಆಚೆ ಬಂದೆ. ಅರವಿಂದ್ ಅಯ್ಯರ್ ಅವರು ಫೆಂಟಾಸ್ಟಿಕ್ ಪರ್ಫಾರ್ಮರ್, ಅದು ಎಲ್ರಿಗೂ ಗೊತ್ತು. ಇದರಲ್ಲಿ ಐ ಥಿಂಕ್ ದಿಸ್ ಇಸ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಸಿರಿ ರವಿಕುಮಾರ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಗೋಪಿ ಸರ್ ಆ್ಯಕ್ಟಿಂಗ್ ಸಖತ್ತಾಗಿದೆ. ಬಟ್ ಕುಡೋಸ್ ಟು ಅರವಿಂದ್ ಅಯ್ಯರ್ ಆ್ಯಂಡ್ ಸಿರಿ ರವಿಕುಮಾರ್. ನನಗೆ ತುಂಬ ಇಷ್ಟ ಆಯಿತು. ಅವ್ರ ಮುಂದೆ ನಾನು ಅವ್ರ ವರ್ಕ್ನ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಅವ್ರ ಚಿತ್ರಗಳನ್ನ ಇನ್ನೂ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅನಾಹುತ ಸ್ಟೋರಿ ಅದ ರೀ. ಡಿರೆಕ್ಷನ್ ಮಸ್ತ್ ಮಾಡ್ಯಾರ ಅರವಿಂದ್ ಅವರು. ಆ್ಯಂಡ್ ಒಂದು ಹೊಸ ಟೈಪ್ ಡಿರೆಕ್ಷನ್ ಮಾಡ್ಯಾರ. ಅಲ್ಲಿ ಇಲ್ಲಿ ಸ್ವಲ್ಪ ಯೂನಿಕ್ ಶಾರ್ಟ್ಸ್ ನೋಡ್ಲಿಕ್ಕೆ ಸಿಕ್ತು. ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ನ್ಯಾಚುರಲ್ ಆ್ಯಕ್ಟರ್ ರೀ ನಮ್ಮ ಅರವಿಂದ್ ಅಯ್ಯರ್ ಅವರು. ಸೊ ಬೆಸ್ಟ್ ಪಾರ್ಟ್ ನನಗೇನು ಸೇರ್ತಂದ್ರೆ ಮೂವಿದ ಮ್ಯೂಸಿಕ್ ಸೋ ರಿಫ್ರೆಶಿಂಗ್, ಫ್ರೆಶ್ ಅದ. ಆ್ಯಂಡ್ ರ್ಯಾಪ್ ಸಾಂಗ್ಸ್ ಅಂತೂ ಮಸ್ತ್ ಅದ. ನನಗೆ ಭಾಳ ಪರ್ಸ್ನಲಿ ಲೈಕ್ ಆಯ್ತು. ಸೊ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರ ನೋಡ್ರಿ. ಥ್ಯಾಂಕ್ ಯು. ಮಳೆಗಾಲದಲ್ಲಿ ಬಿಸಿ ಬಿಸಿ ಐಸ್ ಕ್ರೀಮು ಸಖತ್ ಮಜಾ ಕೊಡ್ತು. ಫ್ರಾಂಕ್ಲಿ ಸ್ಪೀಕಿಂಗ್, ಅರವಿಂದ್ ಅಯ್ಯರ್ ಅವ್ರದ್ದಾಗಿರ್ಬೋದು ಅಥವಾ ಅರವಿಂದ್ ಶಾಸ್ತ್ರಿ ಅವರ ಡೈರೆಕ್ಷನ್, ಇನ್ಫ್ಯಾಕ್ಟ್ ಸಿರಿ ಅವ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಸಮಾಜದಲ್ಲಿರುವ ಎಷ್ಟೋ ವಿಚಾರಗಳು ಇದೆ, ಬಟ್ ಏನೋ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲವನ್ನೂ ಮರೆತು ಆರಾಮಾಗಿ ಥಿಯೇಟ್ರಿಗೆ ಕೂತ್ಕೊಂಡು ಪಾಪ್ಕಾರ್ನ್ ತಿಂತ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಸಿನಿಮಾ ಈ ಬಿಸಿ ಬಿಸಿ ಐಸ್ ಕ್ರೀಮ್. ಆಲ್ ದಿ ಬೆಸ್ಟ್ ಟು ಟೀಮ್. ನನ್ನ ಹೆಸರು RJ ವಿಕ್ಕಿ ಅಂತ. ಥ್ಯಾಂಕ್ ಯು ಸೊ ಮಚ್. ಬಿಸಿ ಬಿಸಿ ಐಸ್ ಕ್ರೀಮ್ ಬಿಸಿ ಬಿಸಿಯಾಗಿ ಇತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಥ್ರಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಐಸ್ ಕ್ರೀಮ್ ಥರ ತುಂಬ ಸ್ವೀಟಾಗೇ ಇತ್ತು. ಸೊ ಅರವಿಂದ್ ಅಯ್ಯರ್ ಇಸ್ ಮೈ ಸ್ಕೂಲ್ ಫ್ರೆಂಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಸ್ ಗ್ರೋತ್. ಈ ಮೂವಿಗೆ ಫುಲ್ ಅವ್ರು 100% ಕೊಟ್ಟಿದ್ದಾರೆ ಕಾಣಿಸುತ್ತೆ. ಅವ್ರು ಲೈಕ್ ಎಸ್ ಲಿಟ್ರಲಿ ಲಿವ್ಡ್ ದ ರೋಲ್. And I'm so happy to see his growth, and I wish the film and Arvind all the success. Thank you. ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ಟೋಟಲ್ ಫಿಲ್ಮ್ ಪ್ರೆಸೆಂಟೇಷನ್ನೇ ಒಂದು ಡಿಫ್ರೆಂಟ್ ಆಗಿದೆ. ಹೀರೋ ಕ್ಯಾರೆಕ್ಟ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಕಾಸ್ಟ್ಯೂಮ್, ಆ ಒಂದು ಇನ್ನೋಸೆನ್ಸು. ಆಮೇಲೆ ಹೀರೋಯಿನ್ಗೆ ಜಾಸ್ತಿ ಡೈಲಾಗ್ಸೇ ಇಲ್ಲ, ಆದರೂ ಆ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಷನ್ಸಲ್ಲೇ ಇಡೀ ಆ ಒಂದು ಎಮೋಷನ್ಸ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆ್ಯಂಡ್ ಅರವಿಂದ್ ಶಾಸ್ತ್ರಿ ಅವರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಸೇ ಆಲ್ ದಿ ಬೆಸ್ಟ್. ಎಲ್ಲರೂ ಸಿನಿಮಾ ನೋಡಿ ಈ ಥರ ಒಂದು ಸಿನಿಮಾಗೆ ಎನ್ಕರೇಜ್ಮೆಂಟ್ ಕೊಡಿ. ಈ ಥರ ಸಿನಿಮಾಗಳು ಹಿಟ್ ಆಗಬೇಕು. ಆವಾಗಲೇ ಒಂದು ಹೊಸ ಪ್ರತಿಭೆಗಳು ಈಚೆ ಬರೋದು. ಆಲ್ ದಿ ಬೆಸ್ಟ್. ಭಾಳ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಐ ಥಿಂಕ್ ದ ಎಂಟೈರ್ ಸ್ಟೋರಿ ಟೆಲ್ಲಿಂಗ್ ಹ್ಯಾಸ್ ಎ ವೆರಿ ನ್ಯೂ ಪ್ಯಾಟರ್ನ್. ಇಂಡಿಯಾದಲ್ಲಿ ಈ ಇರಾನಿಯನ್ ಸಿನಿಮಾ ಬಳಸ್ಕೊಂಡು ಇರಾನಿಯನ್ ಸಿನಿಮಾ ಥರ ಒಂದು ಪ್ಯಾಟರ್ನ್ ಬಳಸ್ಕೊಂಡು ಮಾಡೋ ಫಿಲ್ಮ್ ಮೇಕರ್ಸು ಭಾಳ ಕಮ್ಮಿ. ಹೇಳಬೇಕು ಅಂದರೆ ಮಜೀದ್ ಮತ್ತು ಅಸ್ಗರ್ ಫರ್ಹಾದಿ ಈ ಥರದ ಸೆಲೆಬ್ರೇಟೆಡ್ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಸೊ ಅವರ ಶೈಲಿಯಲ್ಲಿ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಮಾಡೋದಾದರೆ ಅದು ಅರವಿಂದ್ ಶಾಸ್ತ್ರಿಗೆ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೀಪಲ್ ಹೂ ಹ್ಯಾವ್ ಎ ಟೇಸ್ಟ್ ಫಾರ್ ಗುಡ್ ಸಿನಿಮಾ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಈ ಕ್ಲಾಸಲ್ಲಿ ಒಂದು ಮಕ್ಕಳಿಗೆ ಕ್ರಾಫ್ಟ್ ಕ್ಲಾಸ್ ಕೊಟ್ಟರೆ ಎಲ್ಲರೂ ಒಂಥರ ಆರ್ಟ್ ಮಾಡಿದ್ದಾರೆ. ಅರವಿಂದ್ ಬೇರೆ ಥರನೇ ಮಾಡಿದ್ದಾರೆ. ಬ್ಯೂಟಿಫುಲ್ ಕ್ರಾಫ್ಟು ಅಂದರೆ ವಿಜುವಲ್ ಲ್ಯಾಂಗ್ವೇಜು. ಕನ್ನಡದಲ್ಲಿ ತುಂಬ ಕೆಲವೇ ಡೈರೆಕ್ಟರ್ಸ್ಗೆ ಆ ವಿಜುವಲ್ ಲ್ಯಾಂಗ್ವೇಜ್ ಒಂದು ಬೇರೆ ಥರನಾದ ಸಿಗ್ನೇಚರ್ ಇದೆ. ಸೂರಿ ಅವರೆಲ್ಲ ಕಣ್ಮುಂದೆ ಬರ್ತಾರೆ. ಈ ಅರ್ಬನ್ ಲ್ಯಾಂಗ್ವೇಜು, ಅರ್ಬನ್ ಬೆಂಗಳೂರನ್ನ ಬೇರೆ ಥರ ತೋರಿಸಲ್ಲ ಅಂತ ನಾವೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಅರವಿಂದ್ ಬೆಂಗಳೂರನ್ನ ಭಾಳ ಬ್ಯೂಟಿಫುಲ್ಲಾಗಿ ಕಂಡುಕೊಟ್ಟಿದ್ದಾರೆ. ಲವ್ ದ ಫಿಲಮ್, ಲವ್ ದ ಕ್ರಾಫ್ಟ್. ಒಂಥರ ಟೇಸ್ಟ್ಫುಲಿ ಈ ಸಿನಿಮಾನ ಮಾಡಿದ್ದಾರೆ. ನಿಧಾನವಾಗಿ ಆವರಿಸ್ಕೊಳ್ಳುತ್ತೆ ಬಿಸಿ ಬಿಸಿ ಐಸ್ ಕ್ರೀಮು. ಕನ್ನಡ ಆಡಿಯನ್ಸ್ಗೆ ಒಂದು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಅರವಿಂದ್. ಅಂದರೆ ಬ್ಯೂಟಿಫುಲ್ ಆಗಿ ತಂದು ಮುಂದೆ ಇಟ್ಟಿದ್ದಾರೆ. ಇದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ, ಐ ಹೋಪ್ ಕನ್ನಡ ಆಡಿಯನ್ಸು ಈ ಕ್ರಾಫ್ಟ್ನ ಸೇವರ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಟೈಟ್ಲ್ ಇದ್ದಂಗೆ ವಿಭಿನ್ನವಾಗಿದ್ದಂಗೆ ಸಿನಿಮಾ ಕೂಡ ವಿಭಿನ್ನವಾಗಿದೆ. ಅರವಿಂದ್ ಶಾಸ್ತ್ರಿ ಅವರ ಡೈರೆಕ್ಷನ್ನು, ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ಯುನೀಕ್ ಆಗಿದೆ. ನಕುಲ್ ಅಭ್ಯಂಕರ್ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ತುಂಬ ಒಳ್ಳೆಯ ಸಿನಿಮಾ. ಆ್ಯಂಡ್ ದಯವಿಟ್ಟು ಬನ್ನಿ. ನೆಕ್ಸ್ಟ್ ವೀಕ್ ಫ್ರೈಡೇ ರಿಲೀಸ್ ಆಗ್ತಿದೆ. ಮಿಸ್ ಮಾಡ್ದಲೇ ನೋಡಿ. ಒಂದು ಒಳ್ಳೆಯ ಸಿನಿಮಾನ ಮಿಸ್ ಮಾಡ್ತೀರಾ ಅಂತ ಹೇಳೋದು. ಟೈಟಲ್ ಥರನೇ ಅರವಿಂದ್ ಯಾವಾಗಲೂ ಮಾಡೋ ಸಿನಿಮಾ ತುಂಬ ಕ್ವರ್ಕಿ ಆಗಿರುತ್ತೆ, ವಿಭಿನ್ನವಾಗಿರುತ್ತೆ. ಪಿಕ್ಚರಲ್ಲಿ ಒಂದು ಯುನೀಕ್ನೆಸ್ ಅಂತ ಹೇಳಬೋದ್ರೆ ಅಂದರೆ ಯು ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಇದೆ, ಅಧ್ಯಾಯಗಳಿದೆ. ಅದನ್ನು ಫಾಲೋ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ಸಿರಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಆ್ಯಂಡ್ ಅರವಿಂದ್, ಆಲ್ ತ್ರೀ ಆಫ್ ದೆಮ್ ಹ್ಯಾವ್ ಪರ್ಫಾರ್ಮ್ ವೆರಿ ವೆಲ್. ಆ್ಯಂಡ್ ನಕುಲ್ಸ್ ಮ್ಯೂಸಿಕ್ ಈಸ್ ಫ್ಯಾಂಟಾಸ್ಟಿಕ್. ಸೊ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್.
ನಮಸ್ಕಾರ. ಒಂದು ಸೂಕ್ಷ್ಮ, ಒಂದು ನವಿರಾದ ಒಂದು ಎಳೆ ಕತೆ ಹಂದರದನ್ನು ತಗೊಂಡು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಬೆಳೆಸ್ಕೊಂಡು ವಿಸ್ತಾರವಾಗಿ ಹೋಗಿದ್ದಾರೆ. ಈ ರೀತಿಯಾದ ಒಂದು ಕಥೆನ ಹೇಗೆಗೋ ಹೋಗ್ಬಿಡುವುದಾಗಿತ್ತು. ಆದರೆ ಅನ್ಯಾಯ, ಶೋಷಣೆ ಯಾವ ಮಟ್ಟಕ್ಕೆ ನಡೆಯುತ್ತೆ, ಹೇಗೆ ಅಸಹಾಯಕ ಸಾಮಾನ್ಯ ಜನರು ಅನುಭವಿಸ್ತಾರೆ ಅನ್ನೋದನ್ನು ಬಹಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಆದರೆ ಯಾವುದೇ ಕ್ರೌರ್ಯ ಆಗಲಿ, ಯಾವುದೇ ಒಂದು ಅನೀತಿ ಆಗಲಿ, ಪ್ರತಿಯೊಂದಕ್ಕೂ ಒಂದು ಕೊನೆ ಇರಲೇಬೇಕಲ್ಲ. ಸಾಮಾನ್ಯ ಮನುಷ್ಯರು ಕೂಡ ಮನಸ್ಸು ಮಾಡಿದರೆ ಪ್ರೀತಿ ಮುಂದೆ, ಮುಖ್ಯವಾಗಿ ಪ್ರೀತಿ ಕಮಿಟ್ಮೆಂಟ್ ಮುಂದೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಅತಿರೇಕ ಇಲ್ಲ, ಸಂಗೀತ ಅಬ್ಬರ ಇಲ್ಲ, ಪ್ರತಿಯೊಂದನ್ನು ಬ್ಯಾಕ್ಗ್ರೌಂಡಲ್ಲಿ, ಮುಖದ ಎಕ್ಸ್ಪ್ರೆಷನ್ಸಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸನ್ನು, ನಾಯಕ ನಾಯಕಿ ಅಷ್ಟೇ ಅಲ್ಲ, ಈವನ್ ನೆಗೆಟಿವ್ ರೋಲ್ಸ್ ಕೂಡ ಭಾಳ ಎಫೆಕ್ಟಿವ್ ಆಗಿದೆ. ಆ ಪಾತ್ರಕ್ಕೆ ಹಾಗೆ ಮಾಡಬೇಕಾಗಿತ್ತು. ಒಟ್ಟಾರೆ ನಮ್ಮ ಅರವಿಂದ್ ಶಾಸ್ತ್ರಿ ಮತ್ತು ತಂಡದವರು ಒಂದು ಉತ್ತಮ ಚಿತ್ರ ಕೊಟ್ಟಿದ್ದಾರೆ. ನೋಡಿ ಭಾಳ ಆನಂದಿಸಿದ್ದೀವಿ. ಖಂಡಿತ ಎಲ್ಲ ನಮ್ಮ ಸಹೃದಯ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು ಅನ್ನೋದು ನನ್ನ ಅಭಿಲಾಷೆ. ಅರವಿಂದ್ ಅವರ ಸಿನಿಮಾನ ಫಾಲೋ ಮಾಡ್ತಾ ಇದ್ದೀನಿ. ಅರವಿಂದ್ ಸಿನಿಮಾಗಳು ಅದರದ್ದೇ ಆದ ಒಂದು ಅರ್ಬನ್ ಸೆನ್ಸಿಬಿಲಿಟಿಯಿಂದ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಕನ್ನಡದಲ್ಲಿ ಅರ್ಬನ್ ಸೆನ್ಸಿಬಿಲಿಟಿ ಸಿನಿಮಾಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ರೇರ್ ಆಗಿದೆ. ಇದರಲ್ಲಿ ಅರವಿಂದ್ ತುಂಬ ಇಂಪಾರ್ಟೆಂಟ್ ವಾಯ್ಸ್ ನಮ್ಮ ಇಂಡಸ್ಟ್ರೀಲಿ. ಮತ್ತು ಇದರ ಕ್ವರ್ಕಿನೆಸ್ಗೋಸ್ಕರ ನೀವು ಈ ಸಿನಿಮಾನ ನೋಡಬೇಕು. ಅರವಿಂದ್ ಅಯ್ಯರ್ ಮತ್ತು ಗೋಪಾಲ್ ದೇಶಪಾಂಡೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಗೋಪಾಲ್ ದೇಶಪಾಂಡೆ ಇಟ್ಸ್ ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ. ಸೊ ಐ ವಿಶ್ ಆಲ್ ಯು ಕಮ್ ಟು ಥಿಯೇಟರ್ಸ್ ಟು ವಾಚ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಬಿಸಿ ಬಿಸಿ ಐಸ್ ಕ್ರೀಮ್ ಇದೊಂಥರ ಚಿತ್ರ ನೂತನವಾಗಿದೆ. ಅದರಲ್ಲೂ ಡೈರೆಕ್ಟ್ ಮಾಡಿರುವಂಥ ಅರವಿಂದ್ ಅಯ್ಯರ್ ಅವರು ಮತ್ತು ಅರವಿಂದ್ ಅಯ್ಯರ್ ಅವರು ಹೀರೋ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿರಿಯರು ಕೂಡ ಅವರು ಒಂಥರ ಹೊಸದಾಗಿ ಮಾಡಿದ್ರು, ಒಂಥರ ವಾಯ್ಸು ಮತ್ತು ಅವರು ಒಟ್ಟಾರೆ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಮೂವಿಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥದ್ದು. ನಕುಲ್ ಅವರ ಸಂಗೀತ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಅದ್ರ ಜೊತೆಗೆ ನೆಗೆಟಿವ್ ರೋಲಲ್ಲಿ ಮಾಡಿರುವಂಥ ಗೋಪಾಲ್ ದೇಶಪಾಂಡೆ ಅವರು ತುಂಬ ಚೆನ್ನಾಗಿ ಮನೋಜ್ಞವಾಗಿ ಮಾಡಿದ್ದಾರೆ. ಹಲವು ಸಾಕಷ್ಟು ಈ ಸಂಗೀತದಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಆಡಿರುವಂಥ, ನೂತನವಾಗಿ ಆಡಿರುವಂಥ ಹಾಡುಗಾರರು, ಪ್ಲೇಬ್ಯಾಕ್ ಸಿಂಗರ್ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಬಿಸಿ ಬಿಸಿ ಐಸ್ ಕ್ರೀಮ್ ಖಂಡಿತವಾಗ್ಲಿ ನೋಡ್ಬೋದಾದಂಥ ಚಿತ್ರ. ಈ ಒಂದು ಚಿತ್ರತಂಡಕ್ಕೆ ಅಕ್ಷರ ದೇಶಪಾಂಡೆ ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.